ನೋಡಿ, ಕೃಷಿ ಉತ್ಪನ್ನಗಳು ಪ್ರಾಥಮಿಕ ಹಂತದ ಕಚ್ಚಾ ವಸ್ತುಗಳು. ಅದನ್ನು ಫ್ಯಾಕ್ಟರಿಗೆ, ದ್ವಿತೀಯ ಹಂತ ಫ್ಯಾಕ್ಟರಿಗೆ ಕಳಿಸ್ತೀವಿ, ಮೂರನೇ ಹಂತ ಮಾರಾಟಕ್ಕೆ ಇಡ್ತೀವಿ. ಇದರಲ್ಲಿ ಎಲ್ಲವನ್ನು ಈಗ ಕೊಂಡುಕೊಳ್ಳುವುದಕ್ಕೂ ಪ್ರೈವೇಟ್ನವ್ರು ಬಂದಿದ್ದಾರೆ. ಪ್ರೈವೇಟ್ನವ್ರದ್ದೇ ಕಾರ್ಖಾನೆಗಳಿವೆ. ವ್ಯಾಪಾರಕ್ಕೂ ಕೂಡ ಈ ಸಗಟು ವ್ಯಾಪಾರಿಗಳು ಕೂಡ ಪ್ರೈವೇಟ್ನವರೇ ಆಗಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಆದಾಯವೆಲ್ಲಿ ಬಂತು? ಎಲ್ಲವೂ ನಷ್ಟವಲ್ಲವೇ? ಈಗ ರೈತರಿಗೆ ಒಂದು ಉತ್ತಮವಾದಂತಹ ಬೀಜ, ಗುಣಮಟ್ಟದ ಬೀಜವನ್ನು ಕೊಡಲ್ಲ, ಒಂದು ಮಾರುಕಟ್ಟೆಯನ್ನು ಒದಗಿಸಲ್ಲ, ಒಂದು ಬೆಲೆ ಕೊಡಲ್ಲ, ಇದೆಲ್ಲ ಮಾಡ್ತಾರೆ. ಆದರೆ ಕೊನೆಯದಾಗಿ ಏನಾದರೂ ಎಲೆಕ್ಷನ್ ಮ್ಯಾನಿಫೆಸ್ಟೋ ಬಂತು ಅಂತಂದರೆ ರೈತರಿಗೆ ಒಂದು ಉತ್ತಮ ಮಾರುಕಟ್ಟೆ ಒದಗಿಸ್ತೀವಿ ಅಂತೆಲ್ಲ ಹೇಳಿ ಒಂದು ತಗೋತೀರ. ಈ ಮಹಿಳಾ ಸೆಕ್ಯೂರಿಟಿ ಏನಕ್ಕಾಗಿ ನಮ್ಮ ದೇಶದಲ್ಲಿ ಯಶಸ್ವಿ ಆಗ್ತಿಲ್ಲ? ಮಹಿಳಾ ಸಬಲೀಕರಣ ಯಾಕೆ ಆಗ್ತಾ ಇಲ್ಲ? ಪುರುಷ ಪ್ರಧಾನವಾಗಿರ್ತಕ್ಕಂತಹ ಭಾರತದಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಆದರೆ ಅದೇ ಪ್ರಾಧಾನ್ಯತೆಯನ್ನು ನಾವು ಭೂಮಿಗೂ ಕೂಡ ಕೊಡ್ತೀವಿ. ಎಲ್ಲೋ ತಪ್ಪಾಗೋಯ್ತು, ಇದನ್ನ ಹಿಂದಕ್ಕೋ ಮುಂದಕ್ಕೋ ಎಡಿಟ್ ಮಾಡಿ ಹಾಕತ್ತೀನಿ, ನೋಡೋಣ. ನೋಡಿ ವೀಕ್ಷಕರೇ ಎಲ್ಲ ನಮ್ಮ ದೇವರುಗಳೇ ನೀವು. ನಿಮ್ಮನ್ನು ದೇವರೆಂದರೂ ತಪ್ಪಾಗಲಾರದು. ಸರ್ಕಾರಿ ಸಂಸ್ಥೆಗಳು ಎಷ್ಟಿರ್ತಾವೋ ಅಷ್ಟು ಸರ್ಕಾರಿ ವ್ಯವಸ್ಥೆಗಳನ್ನು ಸುಗಮವಾಗಿ ನಿರ್ವಹಿಸಬಹುದು. ಖಾಸಗಿನವರು ಎಷ್ಟು ಆಕ್ರಮಿಸ್ಕೋತಾರೋ ಅಷ್ಟು ನಮ್ಮ ಅವನತಿ ಎಂದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಸರ್ಕಾರಿ ಸಂಸ್ಥೆಗಳು ಎಷ್ಟಿರ್ತವೋ ಅಷ್ಟೂ ನಮಗೆ ಲಾಭವಾಗುತ್ತವೆ. ಈ ಪ್ರೈವೇಟ್ ಸಂಸ್ಥೆಗಳು ಏನಿರ್ತವೆ ಅದಷ್ಟೂ ಕೂಡ ನಷ್ಟವೇ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಪ್ರೈವೇಟ್ನವರಿಗೆ ಗ್ರಾಹಕರ ಅಭಿವೃದ್ಧಿ ಬೇಕಾಗಿಲ್ಲ, ಏಕೆಂದರೆ ಅವರಿಗೆ ಲಾಭವೇ ತಲೆಯಲ್ಲಿರುತ್ತದೆ. ಅದರಿಂದ ಅವರು ಲಾಭ ಮಾಡೋ ಉದ್ದೇಶವನ್ನು ಹೊಂದಿರ್ತಾರೆ. ಕ್ವಾಲಿಟಿ ಕ್ವಾಂಟಿಟಿ ಅದು ಬೇಕಾಗಿಲ್ಲ. ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಒಳಗಡೆ ಇರ್ತಕ್ಕಂತಹ ಕಂಪನಿಗಳನ್ನೇ, ಅಂದರೆ ಭಾರತದಲ್ಲಿ ಇರ್ತಕ್ಕಂಥ ಕಂಪನಿಗಳನ್ನೇ ಕಾಲೆಳೆದು ಬೀಳಿಸಿ ಕಾಂಪಿಟೇಷನಲ್ಲಿ ಮಾಡಿ ಅದನ್ನು ಸರ್ವನಾಶ ಮಾಡ್ತಾಯಿದ್ದಾರೆ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದೇನಪ್ಪ ಅಂದರೆ ಗ್ಲೋಬಲ್ ವಿಶ್ವದಲ್ಲಿ, ಅಂದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಬ್ರ್ಯಾಂಡ್ಗಳ ಮಧ್ಯೆ ಪೈಪೋಟಿಯನ್ನು ಬೆಳೆಸಬೇಕು. ಅದನ್ನು ಬಿಟ್ಟು ಇಂಡಿಯಾದ ಒಳಗಡೆ ಇರ್ತಕ್ಕಂತಹ ಬ್ರ್ಯಾಂಡ್ಗಳಿಗೆ ಪೈಪೋಟಿ ಬೆಳೆಸೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಈ CJP ಪಕ್ಷದವರಿಗೆ ಒಂದು ಚಾಲೆಂಜ್ ಕೊಡ್ತೀನಿ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ, ಸಿಮ್ ಇದೆ, ಡಾಟಾ ಯೂಸ್ ಮಾಡ್ತಾರೆ, ವೈಫೈ ಹಾಕ್ಸ್ಕೊತಾರೆ, ಮತ್ತು ಕೇಬಲ್ ನೋಡಲು ಡಿಶ್ ಹಾಕ್ಸ್ಕೊತಾರೆ. ಇದೆಲ್ಲವನ್ನು ಖಾಸಗಿಯವರ ತೆಕ್ಕೆಗೆ ಈಗಿನ ರಾಜಕಾರಣಿಗಳು ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳಲು ಖಾಸಗಿಯವರ ತೆಕ್ಕೆಗೆ ಹಾಕಿದ್ದಾರೆ. ನೀವು CJP ಅವರು ಮುಂದಿನ ದಿನಗಳಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದರೆ ನಮ್ಮ ಹೆಮ್ಮೆಯ BSNL ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿ, ಸಿಮ್ಮು BSNL ಇರಬೇಕು, ಫೋನು ಕೂಡ BSNL ಲಾಂಚ್ ಮಾಡಿ, ಡಿಶ್ನೂ ಕೂಡ BSNL ಲಾಂಚ್ ಮಾಡಿ, ಈ ಇಂಟರ್ನೆಟ್ ಏನಿದೆ ಅದನ್ನು ಕೂಡ BSNL ಮಾಡಿ, ಈ ಪೇಂಟ್ಗಳಿಗೆ ಬರ್ತಕ್ಕಂಥ ಏನದು ಬಿರ್ಲಾ ಓಪಸ್ಸು, SN ಪೇಂಟು, ಇದರಲ್ಲೂ ಕೂಡ ಎಲ್ಲ ಖಾಸಗಿಯವರದ ಪಾಲಿದೆ. BSNL ಪೇಂಟು ಕೂಡ ಮಾಡೋಕ್ಕೆ ನಿಮ್ಮ ಕೈಲಿ ತಾಕತ್ತಿದೆಯಾ? ದಮ್ಮಿದೆಯಾ? ನಿಮ್ಮಲ್ಲಿ ತೋಳಲ್ಲಿ ಬಲ ಇದೆಯಾ? ಅದನ್ನು ನಾನು ಕೇಳ್ತಾ ಇದ್ದೀನಿ. ಎಲ್ಲವನ್ನು ಖಾಸಗಿಯವರಿಗೆ ಕೊಟ್ಬಿಟ್ಟು ಮಾಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ಏನಪ್ಪ ಅಂತಂದರೆ ಖರ್ಚಿನ ಮೂಲಗಳು ಎಷ್ಟಿದೆಯೋ ಅದರ 2ರಷ್ಟು ಆದಾಯದ ಮೂಲಗಳಿರಬೇಕೆಂದು ಗೊತ್ತಿಲ್ಲ. ಇವತ್ತು ದಿನ ಒಂದು ರಿಯಲ್ ಫ್ಯಾಕ್ಟ್ನ ಕೇಳೋಣ ಬನ್ನಿ. ವ್ಯಾಪಾರಸ್ಥರ ಸಂಖ್ಯೆಯು ಜಾಸ್ತಿ ಆಗ್ತಾ ಇದೆ. ಯಾಕಂತಂದರೆ ವ್ಯಾಪಾರಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಅಂದರೆ ಒಂದು ಪ್ರೈವೇಟ್ ಸಂಸ್ಥೆಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಒಂದು 15,000 ರೂಪಾಯಿ ಸಂಬಳ ಸಿಗ್ಬೋದು. ವ್ಯಾಪಾರದಲ್ಲಿ ತಿಂಗಳಿಗೆ ಒಂದು 20,000 ಮಾಡ್ಬೋದು. ಆವ್ರೇಜು ಹೋದರೆ ಒಂದು 20,000. ಅದಕ್ಕೆ ಏನು ಮಾಡ್ತಾಯಿದ್ರೆ ವ್ಯಾಪಾರಸ್ಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಡೆದಂಥ ವ್ಯಾಪಾರ ನಾಳೆ ನಡೀತದೆ ಎಂಬ ಕಾನ್ಫಿಡೆಂಟ್ ಇರಲ್ಲ. ಇವತ್ತು ನಡೆದಂಥ ವ್ಯಾಪಾರ ನಾಳೆ ನಡೀತದೆ ಅನ್ನೋಕ್ಕಾಗಲ್ಲ. ನಾಳೆ ನಡೆದಂಥ ವ್ಯಾಪಾರ ನಾಳಿದ್ದು ನಡೀತದೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಕಾಂಪಿಟೇಷನ್, ವ್ಯಾಪಾರಸ್ಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೊಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ, ಒಂದು ನಿಯಮಿತವಾಗಿ, ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ರೂಪಿಸಬೇಕು. ಹೇಗಂತಂದರೆ ಈಗ ಜಿಯೋ ಮಾರ್ಟ್ಗಳಿದ್ದಾವೆ. ಜಿಯೋ ಮಾರ್ಟ್ಗಳಲ್ಲಿ
ಬಡವ್ರು ಯಾರು ಹೋಗಿ ಐಟಮ್ಗಳನ್ನು ಖರೀದಿಸಲ್ಲ. ಮಿಡಲ್ ಕ್ಲಾಸ್ನವ್ರು ಹೋಗ್ಬೋದು, ಶ್ರೀಮಂತರು ಹೋಗ್ಬೋದು. ಬಡವ್ರು ಏನಿದ್ದಾರೆ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಇಂಥ ಪ್ಯಾಕೆಟ್ಗಳಲ್ಲಿ ತಗೊಂಡು ಅವತ್ತಿನ ದಿನಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನೀವು CJP ಅವರು ಬಂದರೆ ಜನರ ಜೀವನ ಗುಣಮಟ್ಟವನ್ನು ಸರಿಪಡಿಸ್ಬೇಕು. ಅದನ್ನು ಹೇಗೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಹೆಂಗಪ್ಪ ಅಂತಂದರೆ, ಒಂದು ಕುಟುಂಬಕ್ಕೆ 1 ತಿಂಗಳು ಬೇಕಾಗುವ ಆಹಾರ ಪದಾರ್ಥಗಳು ಕಚ್ಚಿಬಿಡ್ತದೆ. ಅದು ನಾನು ಇಂಟ್ರೆಸ್ಟಾಗಿ ಮಾತಾಡ್ತಾ ಇದ್ದೀನಿ, ಅದು ಕಟ್ಟಾಗ್ಬಿಟ್ರೆ ಬೇರೆ ತಕ್ಕ ಹೊಂಟೋಯ್ತದೆ. ಆಗ ಅದು ತಪ್ಪಾಯ್ತು, ರೆಕಾರ್ಡಿಂಗ್ ಆಯ್ತದ ನೋಡೋಲ್ಲಿ. ನೀನು ಒಂದು ಕ್ಯಾಮ್ರಾಮ್ಯಾನ್ ಅಂತೀಯ. ನೀನು ಕ್ಯಾಮ್ರಾಮ್ಯಾನ್ಗೆ ಇರಬೇಕಾದಂಥ ಒಂದು ಲಕ್ಷಣವೂ ಇಲ್ಲ ನೋಡಿ. ಇಲ್ಲೊಬ್ಬ ಕ್ಯಾಮ್ರಾಮ್ಯಾನ್ ಇದ್ದಾನೆ, ಆಕಾಶ್ ಅಂತ. ಬಂದು 2 ಅವರ್ ನಿದ್ದೆ ಮಾಡಿಸಿದ್ದೀನಿ. 2 ಅವರ್ ನಿದ್ದೆ ಮಾಡಿಸಿದ್ದೀನಿ ಈ ಕ್ಯಾಮ್ರಾಮ್ಯಾನ್ಗೆ. 2 ಅವರ್ ನಿದ್ದೆ ಮಾಡಿದ್ರು ಈಗಲೂ ಮನಿಕಂದು ವಿಡಿಯೋ ಮಾಡ್ತಾನೆ ಅಂತಂದರೆ ನಮ್ಮ ಪರಿಸ್ಥಿತಿ ಹೆಂಗಾಗಿರಬೇಡ ಹೇಳಿ. ಇವನೊಬ್ಬ ಕ್ಯಾಮ್ರಾಮ್ಯಾನು, ನಾನು ಒಬ್ಬ ಆರ್ಟಿಸ್ಟು, ಮಾತಾಡುವಂಥ ವ್ಯಕ್ತಿ. ನಾನು ಇಡೀ ವ್ಯವಸ್ಥೆಯನ್ನೇ ಚೇಂಜ್ ಮಾಡಬೇಕು ಅಂತ ಬಂದಿದ್ದೀನಿ. ನನ್ನ ಇಂಟ್ರಡಕ್ಷನ್ ಬೇಕಲ್ವಾ? ಸಿಕ್ಸರ್ ಸಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಮತ್ತು ಸಿಕ್ಸರ್ ಸಿದ್ದು 89 ಅನ್ನೋ ಫೇಸ್ಬುಕ್ ಚಾನಲ್ನ ಓಪನ್ ಮಾಡಿ, ಸಿಕ್ಸರ್ ಸಿದ್ದು ಅನ್ನೋ ಟ್ವಿಟರ್ನ ಚಾನಲ್ನ ಓಪನ್ ಮಾಡಿ, ಎಲ್ಲದರಲ್ಲೂ ನಾನೇ ಬರ್ತೀನಿ. ಯಾಕೆ ಅಂತಂದರೆ ಮಾತಾಡಿರೋದೇ ನಾನು. ಒರ್ಜಿನಲ್ ಆಡಿಯೋ ಬೇರೆ ರೀತಿಯಾದಂಥ ನಾನು 10ನೇ ಕ್ಲಾಸ್ ಓದಬೇಕಾದಾಗಿಂದನೇ ನನಗೆ ದೇಶದ ಮೇಲೆ ಎಲ್ಲಿಲ್ಲದ ವ್ಯಾಮೋಹ. ನನ್ನ ಈ ದೇಶದ ಪರಿಸ್ಥಿತಿ ಹಿಂಗಾಗಿ ಕಾರಣ ಯಾರು ಅಂತಂದರೆ, ಫಸ್ಟ್ ಆಫ್ ಆಲ್ ಈ ರಾಜಕಾರಣಿ ವ್ಯಕ್ತಿಗಳು, ಈ ಕಚಡ ಕಜ್ಜಿ ಕಂತ್ರಿ ನಾಯಿ ನನ್ನ ಮಕ್ಕಳೇನಿದ್ದಾರೆ ಈ ರಾಜಕಾರಣಿಗಳು. ನಾನು ಬೊಯ್ಯೋ ಟೈಮಲ್ಲಿ ಇದು ಮಾಡ್ತಿದ್ದೆ ನೋಡಿ. ಈ ಕಚಡ ಕಜ್ಜಿ ಬೊಯ್ಯೋಕ್ಕೂ ಬರ್ತಾಯಿಲ್ಲ ನನಗೆ ನೋಡಿ. ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಂದರೆ ನಾವು ಭಾರತದವರು. ಈ ಭಾರತದ ಆರ್ಥಿಕ ವ್ಯವಸ್ಥೆ ಕುಲ್ಗೆಟ್ಟು ಹೋಗೋದಕ್ಕೆ ಮತ್ತು ಭಾರತ ಈ ಪರಿಸ್ಥಿತಿಯಲ್ಲಿ ಇರೋಕ್ಕೆ ಕಾರಣ ಏನು ಅಂತಂದರೆ, ಕಚಡ ಕಜ್ಜಿ ಕಂತ್ರಿ ನಾಯಿ ನನ್ನ ಮಕ್ಕಳಿದಾರ ರಾಜಕಾರಣಿಗಳು, ಇವರೇ ಕಾರಣ. ಬಡವರ ದುಡ್ಡನ್ನು ಲೂಟಿ ಮಾಡಿ ತಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಶೇಖರಿಸ್ತಿದ್ದಾರೆ. ಇವತ್ತೊಂದು ದಿನ ಒಬ್ಬ ಬಡವ 1 ಕೋಟಿ ದುಡಿಬೇಕು ಅನ್ನೋದಾದರೆ 15,000 ರೂಪಾಯಿ ಸಂಬಳ ತಗೋತಾನೆ ಅನ್ಕೊಳ್ಳಿ. ಅವ್ನು 20 ವರ್ಷಕ್ಕೆ ತಗೊಂಡು 60 ವರ್ಷಕ್ಕೆ ರಿಟೈರ್ಡ್ ಆಯ್ತಾನೆ. 40 ವರ್ಷಗಳಲ್ಲಿ ಅವನು ಖರ್ಚೇ ಇರಲ್ವ. ಇವತ್ತು ತಗೊಳ್ತಕ್ಕಂತಹ 20,000 ರೂಪಾಯಿ 15,000 ಏನಿದೆ, ಅದು 15,000ನೂ ಕೂಡ ಅವನ್ನ ಖರ್ಚಿಗೆ ಇಟ್ಕಲ್ಲ. ರಾಜಕಾರಣಿ ವ್ಯಕ್ತಿಗಳು ತಮಗೆ ಸಿಗುವಂಥ 5 ವರ್ಷಗಳಲ್ಲಿ ಕೋಟಿ ದುಡ್ಡು ಮಾಡ್ತಾರೆ. ಆದರೆ ಸಾಮಾನ್ಯ ವ್ಯಕ್ತಿ 1 ಕೋಟಿಯನ್ನು ದುಡಿಯಲು ತನ್ನ ಜೀವನವನ್ನೇ ಮುಡಿಪಾಗಿರಬೇಕು. ಅದರಲ್ಲೂ ಕೂಡ ಏನಾದ್ರು ಮಗಳು ಮದುವೆ ಅಥವಾ ಮತ್ತೊಂದು ಬರ್ತಡೇಗಳೇನಾದರೂ ಸಿಗಾಕಬಿಡ್ತು ಅಂದರೆ ಕಥೆನೇ ಮುಗೀತು. ಇವತ್ತು ನಿನ್ನಲ್ಲಿ ದುಡ್ದು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬೋದು. ಯಾಕೆ ಅಂತಂದರೆ ಬೆಲೆ ಏರಿಕೆ ಅಷ್ಟು ತಾರಕಕ್ಕೇರಿದೆ, ಅಷ್ಟು ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಈ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಬದುಕುವುದಕ್ಕೆ ಕಷ್ಟವಾಗ್ತಿದೆ. ಒಂದು ಫ್ಯಾಮಿಲಿ ಬದುಕಬೇಕು ಅಂತಂದರೆ ಒಂದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ 4 ರಿಂದ 5 ಜನ ದುಡಿಲೇಬೇಕಾದಂಥ ಪರಿಸ್ಥಿತಿಯಲ್ಲಿದೆ. ಆದರೆ ರಾಜಕಾರಣಿ ವ್ಯಕ್ತಿಗಳು ಒಬ್ಬರಿದ್ದರೆ ಸಾಕು, ಅವ್ರ ಹೆಂಡತಿ ಮಕ್ಕಳು ಎಲ್ಲೂ ಕೂಡ ಹೋಗಂಗಿಲ್ಲ. ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ, ಡೀಸೆಲ್ ಹಾಕ್ಸ್ಕೊತಾರೆ, ಪೆಟ್ರೋಲ್ ಹಾಕ್ಸ್ಕೊತಾರೆ, ಬರೀ ಟ್ರಿಪ್ ಮಾಡ್ಕೊಂಡು ಇರ್ತಾರೆ. ಆದರೆ ಒಬ್ಬ ಮನುಷ್ಯ ತನ್ನ ಧಾರ್ಮಿಕ ನಂಬಿಕೆಗಳಲ್ಲಿ ಇರ್ತಕ್ಕಂಥ, ನಮ್ಮ ಭಾರತದಲ್ಲೇ ಇರ್ತಕ್ಕಂತಹ ದೇವಾಲಯಗಳಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ನು ಹೋಗ್ತಕ್ಕಂಥದ್ದು ಏನಪ್ಪ ಅಂದರೆ, ಅದುವೇ ಒಂದು 3-4 ತಿಂಗಳು. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದು 2,000 ರೂಪಾಯಿ, ಒಂದು 3,000 ರೂಪಾಯಿ ಬೇಕು ಅಂತ ಅಂದ್ಕೊಳ್ಳೋಣ. ಆ 3,000 ರೂಪಾಯಿನ ಅವನ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿ ಅದನ್ನು 3,000 ಉಳಿಸ್ಬೇಕು, ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವನಿಗೆ ಒಂದು 3 ತಿಂಗಳಾದರೂ ಬೇಕೇ ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕೆ ಅಂತಂದರೆ ಅವನು 500 ಒಂದು ಗಾರೆ ಕೆಲಸಕ್ಕೆ ಹೋದರೆ ಒಂದು 800 ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ. 800 ರೂಪಾಯಲ್ಲಿ ಮೊದಲೇ 200 ರೂಪಾಯಿ ಖರ್ಚಾಗಿರುತ್ತೆ. 700 ರೂಪಾಯಿ ಮನೆಗೆ ತಗೊಂಡು ಇಲ್ಲ ಅದ್ರಾಗ ತಪ್ಪಾಯಿತು, ಲೆಕ್ಕ ತಪ್ಪಾಯಿತು. ಇದನ್ನ ಇಲ್ಲಿಗೆ ನಿಲ್ಲಿಸು ವಸ್ಯ. ನೀರು ಕುಡ್ಕೊತೀನಿ, ನಿಲ್ಲಿಸ್ತಾ ವಸ್ಯ, ನಿಲ್ಲಿಸು, ನೀರು ಕುಡ್ಕೊತೀನಿ ಸುಮಾರು ನೋಡಿ. ಕಂಟಿನ್ಯೂ. ಅಲ್ಲಿಂದ ಬೇರೆ ಹೊಸ್ತಾ. ಒಬ್ಬ ಸಾಮಾನ್ಯ ವ್ಯಕ್ತಿ 3,000 ಉಳಿಸ್ಬೇಕು ಅಂದರೆ 3 ತಿಂಗಳು ಬೇಕು. ಆ 3 ತಿಂಗಳು ತಗೊಂಡೋಗಿ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಖರ್ಚು ಬರ್ತಾನೆ. ಅವನು ಖರ್ಚು ಮಾಡಿ ದೇವರ ದರ್ಶನ ಮುಗಿಸ್ಕೊಂಡು ಮತ್ತೆ ಅವನ ಮನೆಗೆ ಬಂದರೆ ಅದು ಅವನಿಗೆ ನಾಳೆಯಿಂದನೇ ಜೀವನದ ಜಂಜಾಟ ಸ್ಟಾರ್ಟ್ ಆಗುತ್ತೆ.
ಈ ಜೀವನದ ಜಂಜಾಟದಿಂದ ಬೆತ್ತು ಭಾರಿ ಜೀವನನೇ ಬೇಸರ ಆಗ್ಬಿಟ್ಟಿರ್ತದೆ ಅವನಿಗೆ. ಈ ಜೀವನ ಯಾಕಪ್ಪ ಬೇಕು ಈ ವ್ಯವಸ್ಥೆಗೆ, ಈ ವ್ಯವಸ್ಥೆ ಯಾಕಾದರೂ ಇದೆ ಅನ್ನಿಸ್ಬಿಡ್ತದೆ. ಯಾಕೆ ಅಂತಂದರೆ ಇವರು ರಾಜಕಾರಣಿ ವ್ಯಕ್ತಿಗಳು 5 ವರ್ಷದಲ್ಲೇ ಕೋಟ್ಯಾಧೀಶ್ವರ ಆಗ್ಬೋದು. ಅವ್ನು 40 ವರ್ಷ ದುಡಿದ್ರೂ ಕೂಡ ಅವ್ನ ಕಮಿಟ್ಮೆಂಟ್ನ ರೆಡಿ ಮಾಡ್ಕೊಂಡು ಕೊನೆಗೆ ಒಂದು ಬಾತ್ರೂಮ್ನೂ ಕಟ್ಸೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಇವತ್ತೊಂದು ದಿನ ಇರೋ ಫ್ಯಾಕ್ಟರ್ ರಿಯಲ್ ಏನಪ್ಪ ಅಂತಂದರೆ ನನ್ನ ಜೀವನದ ಕಟು ಸತ್ಯಗಳು ಅಂತಲೇ ನನ್ನ ಟೈಟಲ್ ಇರೋದು. ಈ ಟೈಟಲ್ ತಕ್ಕಾಗೆ ಮಾತಾಡಬೇಕು. ಯಾಕಂದರೆ ಜೀವನದಲ್ಲಿ ಇರ್ತಕ್ಕಂತಹ ಸುಮಾರು ಸಮಸ್ಯೆಗಳೇನಿದೆ ಅವು ಇದ್ದಂಗೆ. ಈಗ ಒಂದು ಪೊಲೀಸ್ ಸ್ಟೇಷನ್ನ ವಿಚಾರವನ್ನು ತಗೊಳ್ಳೋಣ, ಅದನ್ನೇ ಹೇಳ್ತೀನಿ. ಕಟ್ ಮಾಡ್ಬಿಡು, ಈಗ ಪೊಲೀಸ್ ಸ್ಟೇಷನ್ ಸಪ್ರೇಟ್ ಮಾಡ್ಕೊಳ್ಳೋಣ.